ಪಾಳೆ ನಂದ ಅದ. ನಾವು ಉತ್ತರ ಕರ್ನಾಟಕದವ್ರು ಹೆಂಗದೀವಿ ಅಂದ್ರ ತಿಂದ ಮುಂದದ. ನಾನಿ ಗದ್ಯಾಳದಾಗ ಹೆಣ್ಮಕ್ಳನ್ನ ಎಲ್ಲಿ ತಂದ್ರು ಇವ್ರನ್ನೆಲ್ಲ ಗೌಡ್ರು ಹೆಣ್ಮಕ್ಳನ್ನ ಭಾಳ ಕುಡಿಸ್ಯಾರ್ರಿ. ನಾ ಎಷ್ಟು ಕಾರ್ಯಕ್ರಮಕ್ಕೆ ಹೋಗ್ಕೊಂಡು ಹೆಣ್ಮಕ್ಳು ಇಲ್ರಿ ನಮ್ಮ ಕಂಪ್ನಿನ ಅದ. ಅವ್ರು ಗೌಡ್ರ ಜೋಡಿ ಮಾತಾಡಿ ಹಂಗ ಕೇಳಾಕತ್ನಿ. ಎಲ್ಲಾ ಕಡೆ ಹೆಣ್ಮಕ್ಳು ಎಲ್ಲಿ ಹೋಗ್ಯಾರು ಅಂತ ನಾ ಕೇಳ್ತೀನಿ. ಏನು ಆಧಾರ್ ಕಾರ್ಡ್ ತಗೊಂಡು ಹೋಗ್ಯಾರಲ್ಲ, ಅವ್ರು ಊರಿಗೆ ಬಂದಿಲ್ಲತ್ತಲ್ಲ. ಗಾಂಡುಗಳು ಫೋನ್ ಹಚ್ಚಿ ಹಚ್ತಾವ, ಫೋನ್ ಸಕರ ಹೇಳಾಕತ್ತಾವ. ಅವರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಇನ್ನೂ ಒಳಗೆ ಬಂದಿಲ್ಲ. ಒಳಗೆ ಬಂದಂತ ನನ್ನ ತಾಯಂದಿರು ಯಾರಾದ್ರೂ ಇದ್ರ ಅದು ಗದ್ಯಾಳ ಗ್ರಾಮದ ತಾಯಂದಿರು ಅಂತ ಅನಿಸ್ತೀನಿ. ತಾಯಂದಿರೇ ಏನೋ ಬರುವತ್ನ್ಯಾಗ ಆರತಿ ತಗೊಂಬಂದಾರೆ. ಇನ್ನು ಆರತಿ ಅದು ತರಬೇಡ, ಬರುವತ್ನ್ಯಾಗ ಏನೊಂದು ಕತ್ತಿ ಒಣಕಿ ತಗೊಂಡು ಬರ್ರಿ. ಹೌದಿಲ್ಲ? ಇರ್ಲಿ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆಯ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವದ ವೇದಿಕೆ ಮೇಲೆ, ಹಿಂದ್ವಿ ಸಾಮ್ರಾಟದ ವೇದಿಕೆ ಮೇಲೆ ಆಸೀನರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ, ಹಾರಿಕಾ ಮಂಜುನಾಥ್ ಅವರಿಗೂ, ಆಗಮಿಸಿದ ಸಮಸ್ತ ನನ್ನ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಆತ್ಮೀಯರೇ, ಭಾರತ ಜಗತ್ತಿಗೆ ಏನೇನು ಕೊಟ್ಟಿದೆ? ಭಾರತ ಜಗತ್ತಿಗೆ ಏನೇನು ಕೊಟ್ಟಿದೆ? 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, 108 ಉಪನಿಷತ್ತುಗಳು, 18 ಪುರಾಣಗಳು. ಅರೆ, ಈ ದೇಶದಲ್ಲಿ 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ಈ ದೇಶ